ರಾಮಾಯಣ ಅಧ್ಯಾಯ 2 ಅಯೋಧ್ಯಾಕಾಂಡದ ಪ್ರಾರಂಭ ಮತ್ತು ರಾಮನ ಜನನ. ರಾಮಾಯಣದ 2ನೇ ಅಧ್ಯಾಯದಲ್ಲಿ ಅಯೋಧ್ಯೆಯ ಮಹಿಮೆ ಮತ್ತು ರಾಜ ದಶರಥನ ಜೀವನದ ಮುಖ್ಯ ಘಟನೆಗಳು ವಿವರವಾಗುತ್ತವೆ. ಅಯೋಧ್ಯೆ ನಗರವು ಸರಸ್ವತಿ ನದಿಯ ತೀರದಲ್ಲಿದ್ದು ಸುಂದರವಾದ ಅರಮನೆಗಳು, ಬೀದಿಗಳು ಮತ್ತು ಸೌಕರ್ಯಗಳಿಂದ ಕೂಡಿತ್ತು. ಜನರು ಧರ್ಮನಿಷ್ಠರಾಗಿದ್ದು ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಅಯೋಧ್ಯೆಯ ರಾಜನಾದ ದಶರಥನು ಮಹಾನ್ ಯೋಧನಾಗಿದ್ದನು. ಅವನು ತನ್ನ ಪ್ರಜೆಯನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಆದರೆ ಅವನಿಗೆ ಒಂದು ದುಃಖವಿತ್ತು. ಅವನಿಗೆ ಮಕ್ಕಳಿರಲಿಲ್ಲ. ಇದರಿಂದ ಅವನು ಮನಸ್ಸಿನಲ್ಲಿ ದುಃಖದಿಂದ ಬಳಲುತ್ತಿದ್ದನು. ತನ್ನ ವಂಶವನ್ನು ಮುಂದುವರಿಸುವುದಕ್ಕಾಗಿ ಅವನು ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡುವ ನಿರ್ಧಾರ ಕೈಗೊಂಡನು. ಅಯೋಧ್ಯೆಯ ರಾಜನಾದ ದಶರಥನು ಮಹಾನ್ ಯೋಧನಾಗಿದ್ದನು. ಅವನು ತನ್ನ ಪ್ರಜೆಯನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಆದರೆ ಅವನಿಗೆ ಒಂದು ದುಃಖವಿತ್ತು. ಅವನಿಗೆ ಮಕ್ಕಳಿರಲಿಲ್ಲ. ಇದರಿಂದ ಅವನು ಮನಸ್ಸಿನಲ್ಲಿ ದುಃಖದಿಂದ ಬಳಲುತ್ತಿದ್ದನು. ತನ್ನ ವಂಶವನ್ನು ಮುಂದುವರಿಸುವುದಕ್ಕಾಗಿ ಅವನು ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡುವ ನಿರ್ಧಾರ ಕೈಗೊಂಡನು. ದಶರಥನು ಮಹರ್ಷಿ ವಶಿಷ್ಠರ ಸಲಹೆ ಪಡೆದು ಋಷ್ಯಶೃಂಗ ಮುನಿಯನ್ನು ಯಜ್ಞಕ್ಕಾಗಿ ಆಹ್ವಾನಿಸಿದನು. ಯಜ್ಞವು ಭಕ್ತಿ ಮತ್ತು ಶ್ರದ್ಧೆಯಿಂದ ನಡೆಯಿತು. ಯಜ್ಞದ ಫಲವಾಗಿ ಅಗ್ನಿದೇವನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಒಂದು ಪಾಯಸದಿಂದ ತುಂಬಿದ ಪಾತ್ರೆಯನ್ನು ದಶರಥನಿಗೆ ನೀಡಿದನು. ಅದನ್ನು ತನ್ನ 3 ಪತ್ನಿಯರಾದ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆಗೆ ಹಂಚಿಕೊಳ್ಳುವಂತೆ ಹೇಳಿದರು. ದಶರಥನು ಆ ಪಾಯಸವನ್ನು ತನ್ನ ಪತ್ನಿಯರಿಗೆ ಹಂಚಿದನು. ಕೆಲಕಾಲದ ನಂತರ ಕೌಸಲ್ಯಗೆ ರಾಮನು ಜನಿಸಿದನು, ಕೈಕೇಯಿಗೆ ಭರತನು ಜನಿಸಿದನು ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು. 4 ರಾಜಕುಮಾರರ ಜನನದಿಂದ ಅಯೋಧ್ಯೆ ನಗರವು ಹರ್ಷದಿಂದ ತುಂಬಿತು. ರಾಮನು ಧರ್ಮನಿಷ್ಠ, ವಿನಯಶೀಲ ಮತ್ತು ಶೂರನಾಗಿದ್ದನು. ಅವನು ಎಲ್ಲರಿಗೂ ಪ್ರಿಯನಾಗಿದ್ದನು. ಲಕ್ಷ್ಮಣನು ರಾಮನಿಗೆ ಅತಿಯಾದ ಭಕ್ತಿ ಹೊಂದಿದ್ದನು ಮತ್ತು ಸದಾ ಅವನ ಜೊತೆಗೆ ಇರುತ್ತಿದ್ದನು. ಭರತನು ಸಹ ಧರ್ಮಪರನಾಗಿದ್ದು ಶತ್ರುಘ್ನನು ಭರತನಿಗೆ ಸಹಾಯಕರಾಗಿದ್ದನು. 4 ಸಹೋದರರು ಮಹರ್ಷಿ ವಶಿಷ್ಠರಿಂದ ವಿದ್ಯಾಭ್ಯಾಸವನ್ನು ಪಡೆದರು. ಅವರು ವೇದಗಳು, ಧರ್ಮ, ಯುದ್ಧಕಲೆಗಳು ಮತ್ತು ರಾಜಕೀಯದಲ್ಲಿ ಪರಿಣತಿ ಹೊಂದಿದರು. ಅವರ ಗುಣಗಳು ಮತ್ತು ಶೌರ್ಯದಿಂದ ಅಯೋಧ್ಯೆಯ ಜನರು ಹೆಮ್ಮೆಪಟ್ಟುಕೊಂಡರು. ಈ ಅಧ್ಯಾಯವು ರಾಮಾಯಣದ ಮುಂದಿನ ಕಥೆಗೆ ಬುನಾದಿಯಾಗುತ್ತದೆ. ರಾಮನ ಜನನ, ಅವನ ಬಾಲ್ಯ ಮತ್ತು ಅವನ ಗುಣಗಳನ್ನು ವಿವರಿಸುವ ಮೂಲಕ ಅವನು ಹೇಗೆ ಮಹಾನ್ ವ್ಯಕ್ತಿಯಾಗಿ ಬೆಳೆದನು ಎಂಬುದನ್ನು ತೋರಿಸುತ್ತದೆ. ಇದೇ ಅಧ್ಯಾಯದಲ್ಲಿ ಕುಟುಂಬದ ಮಹತ್ವ, ಧರ್ಮದ ಪಾಲನೆ ಮತ್ತು ರಾಜನ ಕರ್ತವ್ಯಗಳ ಕುರಿತು ಸೂಕ್ಷ್ಮವಾಗಿ ಹೇಳಲಾಗಿದೆ. ದಶರಥನ ಸಂಕಟ ಮತ್ತು ಅವನ ಭಕ್ತಿಯ ಫಲವಾಗಿ ದೊರೆತ ಮಕ್ಕಳ ಕಥೆ ದೇವರ ಕೃಪೆಯ ಮಹತ್ವವನ್ನು ತಿಳಿಸುತ್ತದೆ. ಮುಂದಿನ ಅಧ್ಯಾಯಗಳಲ್ಲಿ ರಾಮನ ಜೀವನದ ಪ್ರಮುಖ ಘಟನೆಗಳು, ಅವನ ಸಾಹಸಗಳು ಮತ್ತು ಧರ್ಮಕ್ಕಾಗಿ ಅವನು ಮಾಡಿದ ತ್ಯಾಗಗಳು ವಿವರವಾಗುತ್ತವೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಅಧ್ಯಾಯ 3 ನೋಡೋಣ.